ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡ್ಲಿಕ್ಕೆ ಹೋಗೋಣ ವಿಶೇಷವಾದ ದೇವಸ್ಥಾನ ಹಂಪಿಯಲ್ಲಿರ್ತಕ್ಕಂಥ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ವಿಶೇಷವಾದ ದೇವಸ್ಥಾನ. ಇದರ ಮಾಹಿತಿ ನಿಮಗೆ ಗೊತ್ತಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದೇವಸ್ಥಾನ ನೋಡ್ಲಿಕ್ಕೆ ನೀವು ವಿರೂಪಾಕ್ಷ ಬಜಾರ್ ಮುಖಾಂತರ ಬಂದು ಕಪ್ಪಗುಪ್ಪ ಮಾರ್ಗದ ಮೂಲಕ ರಸ್ತೆಯಲ್ಲಿ ಬಂದು ಒನಕೆ ಕಿಂಡಿ ಮುಖಾಂತರ ಬರಬೇಕು. ನೋಡಿ, ಈ ತರ ಬರ್ಬೇಕು ಹೊರಗಡೆ. ಈ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಪ್ರತಿಷ್ಠಾಪಿಸಿದವರು ವ್ಯಾಸರಾಯರು. ಅದರ ಹಿನ್ನೆಲೆ ಹೇಗಿದೆ ಅಂದ್ರೆ, ಒಂದ್ಸಲ ವ್ಯಾಸರಾಯರು ಮಲಗಿದ ಕನಸಿನಾಗ ಪ್ರಾಣದೇವರು ಅಂದ್ರೆ ಆಂಜನೇಯ ಸ್ವಾಮಿಗಳು ಕಾಣಿಸ್ಕೋತಾರೆ. ಆಂಜನೇಯ ಸ್ವಾಮಿಗಳು 732 ರೂಪದಲ್ಲಿ ಕಣ್ಣು ಮುಂದೆ, ಅವಾಗ ಕಣ್ಣು ತಿರುಗ್ತಾ ಹೋಗ್ತವೆ, ಚೆದರಿ ಹೋಗ್ತಾ ಇರ್ತಾವೆ ಚಿತ್ರಗಳು. ಆಗ ಎಚ್ಚೆತ್ತುಕೊಂಡು ವ್ಯಾಸರಾಯರು ಆಂಜನೇಯ ಪ್ರತಿಷ್ಠಾಪನೆ ಮಾಡಲು ಸಂಕಲ್ಪ ಮಾಡ್ತಾರೆ. ವ್ಯಾಸರಾಯರು ವಿಜಯನಗರ ಅರಸರ ರಾಜ್ಯದಲ್ಲಿ ಎಲ್ಲೆಲ್ಲಿ ವಿಸ್ತರಿಸ್ತೋ ಅಲ್ಲೆಲ್ಲ 732 ವಿಗ್ರಹಗಳನ್ನು ಸ್ವತಃ ಅವರೇ ಸ್ಥಾಪಿಸಿದ್ದಾರೆ. ತಮ್ಮ ತಪಸ್ಸಿನ ಶಕ್ತಿಯಿಂದ 732 ವಿಗ್ರಹಗಳನ್ನು ತಮ್ಮ ಕೈಯಾರ ಕೆತ್ತಿ ಸ್ಥಾಪಿಸಿದ್ದಾರೆ. ಇವತ್ತಿನವರೆಗೂ ನೀವು ಎಲ್ಲಿ ಆಂಜನೇಯ ಬಾಲ ತುದಿಯಲ್ಲಿ ಗಂಟಿಯನ್ನು ಕಾಣ್ತೀರೋ ಅವೆಲ್ಲ ವ್ಯಾಸರಾಯ ಪ್ರತಿಷ್ಠಾಪಿಸಿದ್ದು. ಅವೆಲ್ಲ ಆಂಜನೇಯ ವ್ಯಾಸಾಂಜನೇಯ ಅಂತ ಪ್ರಖ್ಯಾತಿ ಪಡೆದಿರ್ತವೆ. ವ್ಯಾಸರಾಯರು ಮೊಟ್ಟ ಮೊದಲು ಪ್ರತಿಷ್ಠಾಪಿಸಿದ ಆಂಜನೇಯ ಯಾವ್ದಂದ್ರೆ, ಇದೇ ನಮ್ಮ ಹಂಪಿಯ ಚಕ್ರತೀರ್ಥ ಬಳಿ ಇರ್ತಕ್ಕಂಥ, ಇಂದಿಗೂ ವಿಶೇಷವಾದ ಪೂಜೆ ಮಾಡಿಸ್ಕೊಳ್ತಕ್ಕಂಥ ಯಂತ್ರೋದ್ಧಾರಕ ಆಂಜನೇಯ. ವ್ಯಾಸರಾಯರು ಪ್ರತಿದಿನ ಚಕ್ರತೀರ್ಥದ ಬಂಡೆ ಮೇಲೆ ಕೂತ್ಕೊಂಡು ಪ್ರಶಾಂತವಾಗಿ ಧ್ಯಾನ ಮಾಡ್ತಿರ್ತಾರೆ. ಅವ್ರು ಇದೇ ಸಲ ಪ್ರತಿ ದಿವಸ ಧ್ಯಾನ ಮಾಡ್ಬೇಕು. ಒಂದ್ಸಲ ಅವ್ರು ಧ್ಯಾನ ಕುಂತಾಗ ಅವ್ರ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಆಂಜನೇಯನ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಮೂರ್ತಿಯನ್ನು ನೀನು ಪ್ರತಿಷ್ಠಾಪನೆ ಮಾಡುವಂತೆ ಅವರಿಗೆ ಹೇಳಿದಂಗಾಗುತ್ತೆ. ಆಗ ವ್ಯಾಸರಾಯರು ತಮ್ಮ ಯೋಗ ದೃಷ್ಟಿಯಿಂದ ಆ ಸ್ಥಳದಲ್ಲಿ ತಮ್ಮ ತಪಶಕ್ತಿಯಿಂದ ಹಿಂದಕ್ಕೆ ತಿರುಗಿ ನೋಡಿದಾಗ, ಅಂದ್ರೆ ತಮ್ಮ ಚಿಂತನಾ ಶಕ್ತಿ ಹಿಂದಕ್ಕೆ ನೋಡಿದಾಗ, ಯುಗಗಳ ಹಿಂದೆ ಕುಳಿತಕ್ಕಂಥ ಸ್ಥಳದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಆಂಜನೇಯನ ಭೇಟಿ ಮಾಡಿದಂತ ಸ್ಥಳವಾಗಿತ್ತು. ನೋಡಿ ಎಂತ ಮಹತ್ವ ಈ ಪ್ರದೇಶದ್ದು. ಮಧ್ವಾಚಾರ್ಯ ಆಣತಿ ಅಂತ ಅಂದ್ರೆ ವ್ಯಾಸರಾಯರು ತಮ್ಮ ಕನಸಿನ ಬಂದ ವಿಷಯ ನೋಡ್ಬಿಟ್ಟು ಆವಾಗ ಇದನ್ನ ಕೇಳಿದಂತ ವ್ಯಾಸರಾಯರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಅಂಗಾರದಿಂದ ಬಂಡೆಯ ಮೇಲೆ ಆಂಜನೇಯನ ಚಿತ್ರವನ್ನು ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಂಜನೇಯ ಚಿತ್ರ ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿ ಧ್ಯಾನ ಮಾಡಿದಂತ ಕುತ್ಕೋತಾರೆ. ಆವಾಗ ಆಂಜನೇಯ ಚಿತ್ರ ಅವ್ರೇನ್ ಬಿಡಿಸುತ್ತೆ, ಅದಕ್ಕೆ ಜೀವ ಬಂದು ಕೋತಿ ಅಂದ್ರೆ ಆ ಮಂಗ ಬಂಡಿಯಿಂದ ಬಂಡೆ ಹಾಕ್ತಂತ ಹೋಗ್ತಾನೆ ಇರ್ತದೆ. 12 ಸಲನು ಇದೇ ತರಕ್ಕೆ ಆಗುತ್ತೆ ಅವ್ರಿಗೆ. 12 ಸಲನು ಇದೇ ರೀತಿ ಪುನರಾವರ್ತನೆ ಆದಾಗ ಅವಾಗ ಅವ್ರಿಗೆ ಅನ್ಸುತ್ತೆ, 12 ಸಲನು ಆಂಜನೇಯ ಜೀವ ಬಂದು ಬಂಡೆಯಿಂದ ಬಂಡೆ ಹಾರ್ತಾ ಹೋಗ್ಬೇಕ್ರ. ಆಗ ವ್ಯಾಸರು ಏನ್ ಮಾಡ್ತಾರಂದ್ರೆ, ಷಟ್ಕೋನ ಹಾಕಿ ಅದರ ಸುತ್ತ ವೃತ್ತಾಕಾರವನ್ನು ಹಾಕಿ ಯಂತ್ರವನ್ನು ರಚಿಸಿ ಪದ್ಮದಳದಿಂದ ದಿಗ್ಬಂಧನ ಹಾಕಿ ಮಧ್ಯದಲ್ಲಿ ಯೋಗಾಸನ ಹಾಕಿರುವಂತ ಜಪಮಾಲೆ ಹಿಡಿದು ಧ್ಯಾನ ಮಗ್ನ ಇರುವಂತ ಪ್ರಾಣದೇವರು ಅಂದ್ರೆ ಆಂಜನೇಯನ ಪ್ರತಿಷ್ಠಾಪಿಸ. ಅದರ ಸುತ್ತಲೂ 12 ಸಲ ಹಾರಿವಾದ ಕಪಿಗಳ ಚಿತ್ರವನ್ನು ಒಂದರ ಬಾಲದಿಂದ ಇನ್ನೊಂದರ ಬಾಲವನ್ನು ಗಂಟಾಕಿ ಕಪಿಬಂಧ ಮಾಡಿ ದಿಗ್ಬಂಧನ ಹಾಕ್ತಾರೆ. ಈ ಯಂತ್ರದಲ್ಲಿ 1 ಕೋಟಿ ಬೀಜಾಕ್ಷರ ಮಂತ್ರವನ್ನು ಜಪಿಸಿ ಪ್ರಾಣದೇವರ ಸನ್ನಿಧಾನ ಸ್ಥಿರವಾಗಿರುವಂತೆ ವ್ಯಾಸರಾಯರು ಮಾಡ್ತಾರೆ. ಯಂತ್ರೋದ್ಧಾರಕನ ಆಂಜನೇಯನ ಚಿತ್ರ ಬಿಡಿಸಿದ್ದು ಇದೇ ಬಂಡೆ ಮೇಲೆ. ನೋಡಿದ್ರಲ್ಲ ಸ್ನೇಹಿತರೆ, ಯಂತ್ರೋದ್ಧಾರಕ ಆಂಜನೇಯ ಎಂತ ಶಕ್ತಿ. 1 ಕೋಟಿ ಬೀಜಾಕ್ಷರ ಮಂತ್ರದ ಶಕ್ತಿ ಇದೆ ಈ ಯಂತ್ರೋದ್ಧಾರಕ ಆಂಜನೇಯ ದೇವರಲ್ಲಿ. ನೀವು ಎಲ್ಲಿಯಾದ್ರೂ ಬಾಲದಲ್ಲೇ ಗಂಟೆ ಕಟ್ಟಿರುವ ಆಂಜನೇಯ ನೋಡಿದ್ರೆ ಆ ಎಲ್ಲಾ ಆಂಜನೇಯಗಳನ್ನು ವ್ಯಾಸರೇ ಪ್ರತಿಷ್ಠಾಪಿಸಿದ್ದಾರೆ. ಈ ಸ್ಥಳ ತ್ರೇತಾಯುಗದಲ್ಲಿ ಕಿಷ್ಕಿಂಧ ಕಾಂಡ ನಡೆದಕ್ಕಂತ ಪ್ರದೇಶ ಆಗಿರುತ್ತೆ. ಇದೇ ಸ್ಥಳದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಹುಡ್ಕೊಂಡು ಬರ್ತಾರೆ. ಕೆಳಗಡೆ ನೀವು ನೋಡ್ಬೋದು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಇದು ಚಕ್ರತೀರ್ಥ.
ತುಂಗಭದ್ರಾ ನದಿ ಇಲ್ಲಿ ಏನಾಗುತ್ತೆ ಅಂದ್ರೆ ಪಶ್ಚಿಮದಿಂದ ಹರಿದು ಬಂದು ಉತ್ತರಕ್ಕೆ ತನ್ನ ದಿಕ್ಕನ್ನ ಇಲ್ಲಿ ಬದಲಿಸ್ತದೆ. ತುಂಬಾ ವಿಶೇಷವಾದದ್ದು. ಯಂತ್ರೋದ್ಧಾರಕ ಆಂಜನೇಯ ಗೋಪುರ ಇದು. ಪ್ರತಿಯೊಬ್ಬರು ದರ್ಶನ ಮಾಡ್ಕೊಳ್ಳಿ. ಪ್ರಾಣದೇವರು ಇವರು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಗಳು. ದರ್ಶನ ಮಾಡ್ಕೊಳ್ಳಿ. ಈ ದೇವಸ್ಥಾನ ಎದುರುಗಡೆಯಿಂದ ನೀವು ನೋಡ್ಬೋದು ಋಷಿಮುಖ ಪರ್ವತ, ಅಂಜನಾದ್ರಿ ಬೆಟ್ಟ ಎಲ್ಲವೂ ಇಲ್ಲಿಂದ ಕಾಣ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ವ್ಯಾಸರಾಯರು 732 ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದರಲ್ಲಿ ಯಂತ್ರೋದ್ಧಾರಕ ಆಂಜನೇಯ ಮೊದಲನೆಯದು. ಇದೇ ಒಂದು ವಿಶೇಷತೆ.